ಅಧಿಕಾರ ಇವೆಲ್ಲ ನಿಲ್ಲಿಸ್ಬಿಡಿ ಅದನ್ನ ಗಂಭೀರವಾಗಿ ನಾನು ಹೇಳ್ತಾ ಇದ್ದೇನೆ. ಸಂತೋಷ ಮಾತಾಡಬೇಡ್ರಿ. ಯಡಿಯೂರಪ್ಪನವರ ಮೇಲೆ ಸಂತೋಷ್ ಹೆಗ್ಗಡೆಯವರು ಒಂದು ತನಿಖೆಯನ್ನು ಮಾಡಿ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದರ ಮೇಲೆ ಈಗ ಅವ್ರ ಮೇಲೆ ಮುಂದಿನ ತನಿಖೆ ಆರಂಭವಾಗಿದೆ. ಅವ್ರಿಗೆ FIR ಆಗಿದೆ, ಎಲ್ಲನೂ ಆಗಿದೆ. ಇದು ಲೋಕಾಯುಕ್ತರಿಗೆ ಈ ಅಧಿಕಾರ ಇದ್ರೆ ರಾಷ್ಟ್ರದ ಮಟ್ಟದೊಳಗೆ ಪ್ರಧಾನಮಂತ್ರಿಗಳ ಮೇಲೆ ತನಿಖೆ ನಡೆಸುವಂತ ಅಧಿಕಾರ ಲೋಕಪಾಲರಿಗೆ ಯಾಕಿರಬಾರದು? ಚಪ್ಪಳೆ ಹೊಡಿಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಕೇಂದ್ರದಲ್ಲಿರುವಂತ ಈ UPA ಸರ್ಕಾರದವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಾದ್ರೆ ಇದು ಮಾಡಬೇಕು, ಈ ಸರ್ಕಾರದ ಮೇಲೆ ಮಾಡಬೇಕು. ಯಾಕೆಂದ್ರೆ ಇವ್ರು ಬೇರೆ ಪಕ್ಷಕ್ಕೆ ಸೇರಿದ ಚೀಫ್ ಮಿನಿಸ್ಟ್ರು. ನಾನು ಇದನ್ನ ಯಡಿಯೂರಪ್ಪನವರನ್ನ ಸಪೋರ್ಟ್ ಮಾಡೋದು ಕೇಳ್ತಾ ಇಲ್ಲ. ನಾನಿಲ್ಲಿ ಬೇರೆ ಪಕ್ಷಕ್ಕೆ ಸೇರಿದ್ದವರು ಇವ್ರ ಮೇಲೆ ಎಲ್ಲ ಹುರಿ ಹಾಯ್ತಾರೆ. ಅಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಮೇಲೆ ಲೋಕಪಾಲರಿಗೆ ಯಾವ ಅಧಿಕಾರವೂ ಇರಬಾರದು ಅಂತ ಹೇಳಿ ಟಾಂಗ್ ಹಾಕ್ತಾರೆ ಅವರು. ಇದೇನು ಡಬಲ್ ಗೇಮ್ ಇವರದ್ದು? ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಎರಡನೇದಾಗಿ ಉದ್ದಕ್ಕೂ ನಾವು ಈಗ ಅಣ್ಣಾ ಹಜಾರೆಯವರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಅಂದಾಗ ಯಾವುದೋ ಒಂದು ಜಾಗ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆಮೇಲೆ ಇಲ್ಲಿ ನೀವು ಇಷ್ಟು ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಅಂದ್ರು, 3 ದಿವಸಕ್ಕಿಂತ ಜಾಸ್ತಿ ಕೂರಬಾರ್ದು ಅಂದ್ರು, ಬೆಳಗ್ಗೆಯಿಂದ ಸಂಜೆ 7 ಗಂಟೆ ಅನಂತರದೊಳಗೆ ಕೂರಬಾರ್ದು. ಇವನ್ನೆಲ್ಲ ಹಾಕಿರೋದು ಯಾತಕ್ಕೆ ಅಂತಂದ್ರೆ ಇಟ್ ಈಸ್ ಎ ಸೈಕಲಾಜಿಕಲ್ ಫೈಟ್. ಅಂತಂದ್ರೆ ಇವ್ರು ಏನೋ ಒಂದು ಹೇಳೋದು, ಆಸೆ ಹುಟ್ಟಿಸೋದು, ಮತ್ತಿನ್ನೊಂದು ಅಡ್ಡಗಾಲ ಹಾಕೋದು. ಅಂದ್ರೆ ಇವ್ರಿಗೆ ಇವ್ರ ಮಧ್ಯದಲ್ಲಿ ಹುಟ್ಟಿಸುವಂತ ತರಲೆಗಳಿವೆಯಲ್ಲ, ಈ ತರಲೆಗಳ ಮೇಲೆ ಅದನ್ನು ಫೈಟ್ ಮಾಡೋದ್ರೊಳಗೇನೆ ಇವರ ಮಾನಸಿಕ ಶಕ್ತಿ ವ್ಯಯವಾಗಿ ಹೋಗಿ ಮುಖ್ಯ ಅಂಶ ಬರುವ ಹೊತ್ತಿಗೆ ಸುಸ್ತಾಗ್ಬಿಡ್ಬೇಕು. ಇವರು ದೈಹಿಕವಾಗಿಯೂ ಸುಸ್ತಾಗಬೇಕು, ಮಾನಸಿಕವಾಗಿಯೂ ಸುಸ್ತಾಗಬೇಕು. ಈ ಪರಿಕ್ರಮದೊಳಗೆ ಇವರು ಏನೋ ಒಂದು ತಪ್ಪು ಮಾಡಬೇಕು, ಇವ್ರಿಗೆ ಒಂದು ತಪ್ಪು ಮಾಡಿಸ್ಬೇಕು, ಎಂತೆಲ್ಲ ಒಂದು ತಪ್ಪು ಮಾಡಿಸ್ಬೇಕು. ಆ ತಪ್ಪನ್ನ ಹಿಡ್ಕೊಂಡು ನೋಡಿದ್ರೆ ನೀವು ಇಂಥ ತಪ್ಪು ಮಾಡಿಲ್ವಾ? ಇಷ್ಟು ಮಾತ್ರ ಅಲ್ಲ, ಈಗ ರಾಮಲೀಲಾ ಮೈದಾನದೊಳಗೆ 25,000 ಜನ ಸೇರಬಹುದು ಅಂತ ಹೇಳಿದಾರಲ್ಲ, ಅಲ್ಲೇ ಕೆಲವರು ಗೂಂಡಾಗಳನ್ನು ಬಿಟ್ಟು ಬಿಟ್ಟು ಹಿಂಸೆ ಶುರು ಮಾಡಿಸ್ಬಿಡ್ಬಹುದು. ಇವರು ಶುರು ಮಾಡಿ ನಿಮ್ಮ ಇದರೊಳಗೆ, ನಿಮ್ಮ ಉಪವಾಸ ಸತ್ಯಾಗ್ರಹದೊಳಗೆ ಹಿಂಸೆ ಶುರುವಾಗಿದೆ, ಆದ್ದರಿಂದ ನಾವು ನಿಮ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತಲೂ ಅನ್ಬೋದು. ಇಂಥ ಆಟಗಳನ್ನೆಲ್ಲ ಇವರು ಆಡಿಸ್ತಾ ಇದ್ದಾರೆ. ಇನ್ನೊಂದೇನು ಅಂಶ ಅಂತಂದ್ರೆ, ಇವರು ಯಾತಕ್ಕೆ ಒಬ್ಬ ಸ್ಟ್ರಾಂಗ್ ಲೋಕಪಾಲರಿಗೆ ಅಂದ್ರೆ ಜನಲೋಕಪಾಲರಿಗೆ ಯಾಕೆ ಒಪ್ತಾ ಇಲ್ಲ ಅಂತಂದ್ರೆ, ಜನಲೋಕಪಾಲರಿಗೆ ಒಪ್ಪಿದ್ರೆ ಆತನಿಗೆ ಸುಯೋಮೋಟೋ ಕೇಸನ್ನು ಶುರು ಮಾಡುವಂತ ಅಧಿಕಾರ ಇರುತ್ತೆ. ಸುಯೋಮೋಟೋ ಅಂತಂದ್ರೆ ಏನಂದ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ತಾನೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿರ್ತಾರ, ಎಲ್ಲಾನು ಸರಿ. ಆದ್ರೂ ಒಳಗೇನೆ ಅವನ ಎನ್ಕ್ವೈರಿ ಮಾಡಿ ನೀವು ಮಾಡಿರುವಂತ ರಿಟರ್ನ್ ಫೈಲ್ ಮಾಡಿರುವುದರಲ್ಲಿ ತಪ್ಪು ಕೊಟ್ಟಿದ್ದೀರಾ ಅಂತ ಅವನ ಎನ್ಕ್ವೈರಿ ಮಾಡುವಂತ ಅಧಿಕಾರ ಅವನಿಗಿದೆ. ಅದಕ್ಕೆ ಸುಯೋಮೋಟೋ ಅಧಿಕಾರ ಅಂತ ಹೇಳಿ ಹೆಸರು. ಆ ಜನಲೋಕಪಾಲ ಬಂದ್ರೆ ಸುಯೋಮೋಟೋ ಅಧಿಕಾರವನ್ನ ಚಲಾಯಿಸಿ ಈ ಕೇಂದ್ರದಲ್ಲಿರುವ ಈ ಮಂತ್ರಿಗಳು ಎಲ್ಲರ ಮೇಲೂ ಅವನ ತನಿಖೆ ಆರಂಭಿಸಿದ್ರೆ 175 ಜನ ಜೈಲಿಗೆ ಹೋಗ್ತಾರೆ. ಇವರು ಚಪ್ಪಳೆ ಹೊಡಿಬೇಡಿ, 175 ಜನ ಇವರು ಜೈಲಿಗೆ ಹೋಗ್ತಾರೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ ಅಣ್ಣಾ ಹಜಾರೆಯವರು ಹೇಳಿರುವಂತ ಈ ಜನ ಲೋಕಪಾಲ ಅಂತ ಅನ್ನೋದನ್ನು ಬೇಡ, ನಾವು ಹೇಳಿರೋ ಲೋಕಪಾಲ ಬರಲಿ. ನಾವು ಹೇಳಿರೋ ಲೋಕಪಾಲ ಅಂತಂದ್ರೆ ಯಾರು? ಅವನಿಗೆ ಯಾವ ಅಧಿಕಾರವೂ ಇರುವುದಿಲ್ಲ, ಯಾರು ಅಧಿಕಾರವಿಲ್ಲ.